ವಾರದಲ್ಲಿ ಮಾನ್ಸೂನ್ ಮಳೆ ಅಬ್ಬರ ಮುಂದುವರೆದಿದೆ. ವರುಣ ದೇವನ ರಣಾರ್ಭಟಕ್ಕೆ ಅಕ್ಷರಶಃ ಜನ ಪೊತರೆಗುಟ್ಟಿ ಹೋಗಿದ್ದಾರೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿ ಮಧ್ಯಪ್ರದೇಶ ಸಾವಿನ ಪ್ರವಾಹವಾಗಿ ಬದಲಾಗಿದೆ. ನೀರು ಎಲ್ಲಿ ನೋಡಿದ್ರೂ ನೀರೋ ನೀರು. ಮಾನ್ಸೂನ್ ಮಳೆಗೆ ಇಡೀ ಉತ್ತರ ಭಾರತವೇ ಮುಳುಗಿ ಹೋಗಿದೆ. ದೆಹಲಿ, ಮಧ್ಯಪ್ರದೇಶ, ಚಂಡೀಗಢದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ವರುಣನ ಆರ್ಭಟಕ್ಕೆ ಜನಜೀವನ ಮೂರಾಬಟ್ಟೆಯಾಗಿದೆ. ಮಧ್ಯಪ್ರದೇಶದಲ್ಲಿ ಮಹಾಮಳೆ, ಉಕ್ಕಿದ ಮಂದಾಕಿನಿ ವಿನಾಶ ಸೃಷ್ಟಿ. ಮಧ್ಯಪ್ರದೇಶದಲ್ಲಿ ಕಳೆದೊಂದು ವಾರದಿಂದ ಮಳೆರಾಯ ಬಿಟ್ಟು ಬಿಡದೆ ಸುರಿತಾ ಇದ್ದಾನೆ. ಹಳ್ಳ ಕೊಳ್ಳ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇನ್ನು ಛತ್ರಾಪುರದಲ್ಲಿರುವ ಮಂದಾಕಿನಿ ನದಿ ರೌದ್ರ ರೂಪ ತಾಳಿದೆ. ಇಡೀ ಚಿತ್ರಕೂಟ ನಗರವೇ ಮುಳುಗಿ ಹೋಗಿದೆ. ಇಲ್ನೋಡಿ, 10 ವಾಹನಗಳು ಅದೇ ನೀರಿನಲ್ಲಿ ಮುಳುಗಿವೆ ಅಂತ. 100 ಮನೆಗಳಿಗೆ ನೀರು ನುಗ್ಗಿದೆ. ಜನ ಬೀದಿ ಪಾಲಾಗಿದ್ದಾರೆ. ಸಂತ್ರಸ್ತರನ್ನ ದೋಣಿಗಳ ಮೂಲಕ ರಕ್ಷಣೆ ಮಾಡಲಾಗುತ್ತಿದೆ. ಇತ್ತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಮಾನ್ಸೂನ್ ಮಳೆ ಜೋರಾಗಿದೆ. ಭಾರೀ ಮಳೆಗೆ ನಗರದ ರಸ್ತೆಗಳು ನದಿಯಂತಾಗಿವೆ. ಬದರ್ಪುರ ಮೆಹರೌಲಿ ರಸ್ತೆ ಸಂಪೂರ್ಣ ಮುಳುಗಿ ವಾಹನ ಸವಾರರು ಪರದಾಡಿದ್ದಾರೆ. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಬೆಟ್ಟ ಗುಡ್ಡ ಕುಸಿದು ರಸ್ತೆ ಬಂದ್ ಆಗಿವೆ. ಜೆಸಿಬಿಗಳಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮುನಿದಿರೋ ಮೇಘರಾಜನ ಕೋಪ ಕಡಿಮೆಯಾಗಲಿ, ಕೆರಳಿರೋ ವರುಣ ಶಾಂತನಾಗಲಿ, ರೌದ್ರ ರೂಪ ತಾಳಿರೋ ನದಿಗಳು ತಣ್ಣಗಾಗಲಿ, ಬದುಕು ನೀರಲ್ಲಿ ಕೊಚ್ಚಿ ಹೋಗದಿರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾರದಲ್ಲಿ ಮಾನ್ಸೂನ್ ಮಳೆ ಅಬ್ಬರ ಮುಂದುವರೆದಿದೆ. ವರುಣ ದೇವನ ರಣಾರ್ಭಟಕ್ಕೆ ಅಕ್ಷರಶಃ ಜನ ಪೊತರೆಗುಟ್ಟಿ ಹೋಗಿದ್ದಾರೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿ ಮಧ್ಯಪ್ರದೇಶ ಸಾವಿನ ಪ್ರವಾಹವಾಗಿ ಬದಲಾಗಿದೆ. ನೀರು ಎಲ್ಲಿ ನೋಡಿದ್ರೂ ನೀರೋ ನೀರು. ಮಾನ್ಸೂನ್ ಮಳೆಗೆ ಇಡೀ ಉತ್ತರ ಭಾರತವೇ ಮುಳುಗಿ ಹೋಗಿದೆ. ದೆಹಲಿ, ಮಧ್ಯಪ್ರದೇಶ, ಚಂಡೀಗಢದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ವರುಣನ ಆರ್ಭಟಕ್ಕೆ ಜನಜೀವನ ಮೂರಾಬಟ್ಟೆಯಾಗಿದೆ. ಮಧ್ಯಪ್ರದೇಶದಲ್ಲಿ ಮಹಾಮಳೆ, ಉಕ್ಕಿದ ಮಂದಾಕಿನಿ ವಿನಾಶ ಸೃಷ್ಟಿ. ಮಧ್ಯಪ್ರದೇಶದಲ್ಲಿ ಕಳೆದೊಂದು ವಾರದಿಂದ ಮಳೆರಾಯ ಬಿಟ್ಟು ಬಿಡದೆ ಸುರಿತಾ ಇದ್ದಾನೆ. ಹಳ್ಳ ಕೊಳ್ಳ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇನ್ನು ಛತ್ರಾಪುರದಲ್ಲಿರುವ ಮಂದಾಕಿನಿ ನದಿ ರೌದ್ರ ರೂಪ ತಾಳಿದೆ. ಇಡೀ ಚಿತ್ರಕೂಟ ನಗರವೇ ಮುಳುಗಿ ಹೋಗಿದೆ. ಇಲ್ನೋಡಿ, 10 ವಾಹನಗಳು ಅದೇ ನೀರಿನಲ್ಲಿ ಮುಳುಗಿವೆ ಅಂತ.
ನೂರಾರು ಮನೆಗಳಿಗೆ ನೀರು ನುಗ್ಗಿದೆ. ಜನ ಬೀದಿ ಪಾಲಾಗಿದ್ದಾರೆ. ಸಂತ್ರಸ್ತರನ್ನ ದೋಣಿಗಳ ಮೂಲಕ ರಕ್ಷಣೆ ಮಾಡಲಾಗುತ್ತಿದೆ. ಇತ್ತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಮಾನ್ಸೂನ್ ಮಳೆ ಜೋರಾಗಿದೆ. ಭಾರೀ ಮಳೆಗೆ ನಗರದ ರಸ್ತೆಗಳು ನದಿಯಂತಾಗಿವೆ. ಬದರ್ಪುರ ಮೆಹರೌಲಿ ರಸ್ತೆ ಸಂಪೂರ್ಣ ಮುಳುಗಿ ವಾಹನ ಸವಾರರು ಪರದಾಡಿದ್ದಾರೆ. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಬೆಟ್ಟ ಗುಡ್ಡ ಕುಸಿದು ರಸ್ತೆ ಬಂದ್ ಆಗಿವೆ. ಜೆಸಿಬಿಗಳಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮುನಿದಿರೋ ಮೇಘರಾಜನ ಕೋಪ ಕಡಿಮೆಯಾಗಲಿ, ಕೆರಳಿರೋ ವರುಣ ಶಾಂತನಾಗಲಿ, ರೌದ್ರ ರೂಪ ತಾಳಿರೋ ನದಿಗಳು ತಣ್ಣಗಾಗಲಿ, ಬದುಕು ನೀರಲ್ಲಿ ಕೊಚ್ಚಿ ಹೋಗದಿರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾರವಾರದಲ್ಲಿ ಮಾನ್ಸೂನ್ ಮಳೆ ಅಬ್ಬರ ಮುಂದುವರೆದಿದೆ. ವರುಣ ದೇವನ ರಣಾರ್ಭಟಕ್ಕೆ ಅಕ್ಷರಶಃ ಜನ ಪೊತರಗುಟ್ಟಿ ಹೋಗಿದ್ದಾರೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿ ಮಧ್ಯಪ್ರದೇಶ ಸಾವಿನ ಪ್ರವಾಹವಾಗಿ ಬದಲಾಗಿದೆ. ನೀರು ಎಲ್ಲಿ ನೋಡಿದ್ರೂ ನೀರೋ ನೀರು. ಮಾನ್ಸೂನ್ ಮಳೆಗೆ ಇಡೀ ಉತ್ತರ ಭಾರತವೇ ಮುಳುಗಿ ಹೋಗಿದೆ. ದೆಹಲಿ, ಮಧ್ಯಪ್ರದೇಶ, ಚಂಡೀಗಢದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ವರುಣನ ಆರ್ಭಟಕ್ಕೆ ಜನಜೀವನ ಮೂರಾಬಟ್ಟೆಯಾಗಿದೆ. ಮಧ್ಯಪ್ರದೇಶದಲ್ಲಿ ಮಹಾಮಳೆ, ಉಕ್ಕಿದ ಮಂದಾಕಿನಿ ವಿನಾಶ ಸೃಷ್ಟಿ. ಮಧ್ಯಪ್ರದೇಶದಲ್ಲಿ ಕಳೆದೊಂದು ವಾರದಿಂದ ಮಳೆರಾಯ ಬಿಟ್ಟು ಬಿಡದೆ ಸುರಿತಾ ಇದ್ದಾನೆ. ಹಳ್ಳ ಕೊಳ್ಳ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇನ್ನು ಛತ್ರಾಪುರದಲ್ಲಿರುವ ಮಂದಾಕಿನಿ ನದಿ ರೌದ್ರ ರೂಪ ತಾಳಿದೆ. ಇಡೀ ಚಿತ್ರಕೂಟ ನಗರವೇ ಮುಳುಗಿ ಹೋಗಿದೆ. ನೋಡಿ, 10 ವಾಹನಗಳು ಅದೇ ನೀರಿನಲ್ಲಿ ಮುಳುಗಿವೆ ಅಂತ. ನೂರಾರು ಮನೆಗಳಿಗೆ ನೀರು ನುಗ್ಗಿದೆ. ಜನ ಬೀದಿ ಪಾಲಾಗಿದ್ದಾರೆ. ಸಂತ್ರಸ್ತರನ್ನ ದೋಣಿಗಳ ಮೂಲಕ ರಕ್ಷಣೆ ಮಾಡಲಾಗುತ್ತಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಮಾನ್ಸೂನ್ ಮಳೆ ಜೋರಾಗಿದೆ. ಭಾರೀ ಮಳೆಗೆ ನಗರದ ರಸ್ತೆಗಳು ನದಿಯಂತಾಗಿವೆ. ಬದರ್ಪುರ ಮೆಹರೌಲಿ ರಸ್ತೆ ಸಂಪೂರ್ಣ ಮುಳುಗಿ ವಾಹನ ಸವಾರರು ಪರದಾಡಿದ್ದಾರೆ. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಬೆಟ್ಟ ಗುಡ್ಡ ಕುಸಿದು ರಸ್ತೆ ಬಂದ್ ಆಗಿವೆ. ಜೆಸಿಬಿಗಳಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮುನಿದಿರೋ ಮೇಘರಾಜನ ಕೋಪ ಕಡಿಮೆಯಾಗಲಿ, ಕೆರಳಿರೋ ವರುಣ ಶಾಂತನಾಗಲಿ, ರೌದ್ರ ರೂಪ ತಾಳಿರೋ ನದಿಗಳು ತಣ್ಣಗಾಗಲಿ, ಬದುಕು ನೀರಲ್ಲಿ ಕೊಚ್ಚಿ ಹೋಗದಿರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.